ಹಿಂದೂ ಧರ್ಮದ ಜನರು ದೀಪಾವಳಿ ಹಬ್ಬವನ್ನ ಪ್ರಪಂಚದ ಎಲ್ಲೆಡೆ ಬಹಳ ಸಂತೋಷ ಸಡಗರದಿಂದ ಆಚರಿಸ್ತಾರೆ. ದೀಪಾವಳಿ ಹಬ್ಬ ಬಂತೆಂದ್ರೆ ಎಲ್ಲರಿಗೂ ಖುಷಿಯೋ ಖುಷಿ. ಅದರಲ್ಲೂ ಪ್ರಮುಖವಾಗಿ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನ ತೊಟ್ಟು ಸಿಹಿ ತಿಂಡಿಗಳನ್ನ ಹಂಚಿ ಮನೆಯನ್ನ ದೀಪಗಳಿಂದ ಅಲಂಕಾರ ಮಾಡಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಹೀಗಾಗಿ ಹಬ್ಬಕ್ಕಿಂತ ಮುಂಚಿತವಾಗಿಯೇ ಕೆಲವೊಂದಿಷ್ಟು ದೀಪವನ್ನ ಅಲಂಕಾರ ಮಾಡಬೇಕು ಅನ್ನೋದು ಕೆಲವರ ವಿಚಾರ. ಹಾಗಾದ್ರೆ ದೀಪಾವಳಿ ಹಬ್ಬಕ್ಕೆ ಹೇಗೆಲ್ಲ ದೀಪಗಳ ಅಲಂಕಾರ ಮಾಡಬಹುದು ಅನ್ನೋದನ್ನ ನೋಡೋಣ ಬನ್ನಿ. ನಮಸ್ಕಾರ ಸಿರಿ ವೀಕ್ಷಕರೇ, ಇವತ್ತು ನಾನು ಫ್ಲೋಟಿಂಗ್ ದೀಪಗಳು ಮಾಡ್ತಾ ಇದ್ದೀನಿ. ಫ್ಲೋಟಿಂಗ್ ದೀಪಗಳು ಮಾಡೋದಕ್ಕೆ ಏನೇನು ಸಾಮಾನು ಬೇಕು ನೋಡೋಣ. ಡ್ರೆಸ್ಸಿನ ಎಲೆಗಳು, ಎಳೆ ತೆಂಗಿನ ಗರಿ, ರೋಸಸ್, ರೌಂಡ್ ಕಟ್ ಮಾಡಿರೋ ಥರ್ಮೋಕಾಲ್, 22 mm ಗುಂಡ್ಪಿನ್ನು, ಸ್ಟೇಪ್ಲರ್, ಕಟರ್ ಮತ್ತು ಕತ್ರಿ. ಥರ್ಮೋಕಾಲ್ ಬಂದು ಯಾವ ಶೇಪಾದ್ರೂ ತೊಗೋಬೋದು, ಬಟ್ ನಾನಿವಾಗ ರೌಂಡ್ ಶೇಪ್ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಸೆಂಟರ್ನಲ್ಲಿ ನಾವು ಸ್ವಲ್ಪ ಕಟರ್ ತೊಗೊಂಡು ಈ ಥರ ನಾವು ಹಾಲೋ ಸ್ವಲ್ಪ ಮಾಡ್ಕೋಬೇಕು. ಈಗ ನಾವು ತೆಂಗಿನ ಗರಿನ ಇದಕ್ಕೆ ತೆಂಗಿನ ಗರಿ ಕವರ್ ಮಾಡ್ಕೋಬೇಕು. ತೆಂಗಿನ ಗರಿ ಕವರ್ ಮಾಡೋದಕ್ಕೆ ಈ ಥರ ಎಳೆ ತೆಂಗಿನ ಗರಿ ತೊಗೊಂಡು ಮಧ್ಯೆ ಕಡ್ಡಿ ಇರುತ್ತಲ್ವ ಅದು ತೆಗೆದುಬಿಡಿ. ಸೊ ಈ ಥರ ಇಟ್ಕೊಂಡ್ರೆ ನಾವು ಈಸಿಯಾಗಿ ಇದನ್ನು ಬಿಡಿಸ್ಕೋಬೋದು. ಆಮೇಲೆ ಥರ್ಮೋಕಾಲ್ ತೊಗೊಂಡು ಈ ಸೆಂಟ್ರಿಗೆ ಬರೋಷ್ಟು ಮೆಷರ್ಮೆಂಟ್ಗೆ ಈ ಲೆಂತ್ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೋಬೇಕು. ಅದೇ ಲೆಂತ್ನ ನಮಗೆ ಎಷ್ಟು ಬೇಕೋ ಅಷ್ಟು, ನಾನು ಅಂದಾಜು ಇದಕ್ಕೆ ಒಂದು 15 ಪೀಸಸ್ ಅದು ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು 15 ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ನೋಡೋಣ. ಈಗ ಥರ್ಮೋಕಾಲ್ ತೊಗೊಂಡು ಡಾರ್ಕ್ ಕಲರ್ ಎಡ್ಜ್ ಇದೆ ಅದು ಒಂದು ಸೈಡ್ ಬರೋ ಥರ ಇಟ್ಕೊಳ್ಳಿ. ಆಮೇಲೆ ಕೆಳಗೆ ಒಂದೊಂದು ಪಿನ್ ಹಾಕ್ತಾ ಬನ್ನಿ. ನೆಕ್ಸ್ಟ್ ಒನ್ನು ಅದೇ ಥರ ಜೋಡಿಸ್ಕೊಳ್ಳಿ. ಈ ರೀತಿ ಜೋಡಿಸ್ಕೋಬೇಕು. ಈ ರೀತಿ ಸುತ್ತೂ ಅದು ಇಟ್ಕೊಂಡು ಹೋಗಬೇಕು. ಇದು ಒಂದು ಬಕೆಟ್ ಶೇಪ್ ಬರುತ್ತೆ ನಮಗೆ. ಇವಾಗ ನಾನು ಫುಲ್ ಕವರ್ ಮಾಡಿ ಆಗಿದೆ. ಇವಾಗ ಏನು ಮಾಡಿದರೆ ಒಂದು ಸೈಡಿಂದ ಒಂಚೂರು ಕಟ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾಸ್ ಎಲ್ಲ ಈ ಥರ ಕಟ್ ಮಾಡೋದ್ರಿಂದ ಒಂದೇ ಸಮ ಸಿಗುತ್ತೆ. ನಾವು ತೆಂಗಿನ ಗರಿ ಮಾಡ್ಕೊಂಡಿದ್ವಲ್ವ ಅದನ್ನು ಒಂದು 4-5 ಜೋಡಿಸ್ಕೊಂಬಿಡಿ. ಈ ರೀತಿ ಪುಷ್ ಮಾಡ್ಕೊಳ್ಳಿ. ಅಲ್ಲಲ್ಲಿ ಒಂದು ಪಿನ್ ಹಾಕ್ತಾ ಹೋಗಿ. ಈ ರೀತಿ ಫಿನಿಶ್ ಮಾಡ್ಕೊಳ್ತಾ ಹೋಗಬೇಕು. ಇದಾದ ನಂತರ ನಮಗೆ ನೇಚರಲ್ಲಿ ನಮ್ಮ ಪ್ರಕೃತಿಯಲ್ಲಿ ಬೇಕಾದಷ್ಟು ಕಲರ್ಸ್ ಲೀವ್ಸ್ ಸಿಗುತ್ತೆ. ಈ ಥರ ಡಬಲ್ ಶೇಡೆಡ್ ಡ್ರಾಸಿನ ಲೀಫು. ಇವಾಗ ನಾವು ಆ ಲೀಫ್ನ ತಗೊಂಡು ಸೆಂಟರ್ ಸ್ಟಾಕ್ ಬಿಟ್ಬಿಟ್ಟು ಸೈಡ್ಸಲ್ಲಿ ಕಟ್ ಮಾಡ್ಕೋಬೇಕು. ಈ ರೀತಿ ನಾವು ಈ ಸ್ಟಾಕನ್ನು ಬಿಟ್ಟು ಈ ಸೈಡಿನಿಂದ ಸೆಂಟ್ರಿಗೆ ಇಲ್ಲಿವರೆಗೂ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಇದು. ಈ ರೀತಿ ಕಟ್ ಮಾಡ್ಕೋಬೇಕು. ಇದು ಟಾಪ್ ಬರೋ ಥರ ಮಾಡ್ಕೋಬೇಕು. ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ಟೇಪಲ್ ಹಾಕ್ಕೊಂಡು ಎಡ್ಜಿಗೆ ಹಾಕ್ಕೊಳ್ಳಿ. ಈಗ ಇನ್ನೊಂದು ಕೋನ್ ಮಾಡೋಣ. ನಾನು ಆ್ಯಕ್ಚುಲಿ ಬ್ಯಾಕ್ ಸೈಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಟ್ ನಮಗೆ ಇನ್ನೊಂದು ಕಲರ್ ವೇರಿಯೇಷನ್ ಸಿಗುತ್ತೆ, ಲೈಟ್ ಕಲರ್ ಆಗುತ್ತೆ. ಸೊ ನಾನು ಅದಕ್ಕೆ ಬ್ಯಾಕ್ ಸೈಡ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಕಟ್ ಮಾಡ್ಕೊಂಬಿಡಿ. ಅದಕ್ಕೆ ಒಂದು ಸ್ಟೇಪ್ಲರ್ ಹಾಕ್ಕೊಂಬಿಡಿ.
ಈ ರೀತಿ ಸ್ಟೇಪಲ್ ಮಾಡ್ಕೊಳ್ಳಿ. ಈ ರೀತಿ ನಾನು ಡಾರ್ಕ್ ಶೇಡು, ಲೈಟ್ ಗ್ರೀನ್ ಶೇಡು ಎರಡೂ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಫಸ್ಟ್ ತೆಂಗಿನ ಗರಿ ಹಾಕಿದ್ವಲ್ವ, ಅದು ತಗೊಂಡು ನಾವು ಕೋನ್ಸ್ ಮಾಡಿದ್ವಲ್ವ ಡಾರ್ಕ್ ಗ್ರೀನು, ಅದು ಸ್ವಲ್ಪ ಕೆಳಗೆ ಬರೋ ಥರ ಇಟ್ಕೊಳ್ಳಿ, ಇದು ಮೇಲೆ ಬರೋ ಥರ ಇಟ್ಕೊಳ್ಳಿ. ನಮಗೆ ಹೈಟ್ ಎಷ್ಟು ಇಡಬೇಕು ಅಂತ ಗೊತ್ತಾಗುತ್ತೆ. ಎಕ್ಸ್ಟ್ರಾನ ಕಟ್ ಮಾಡಿಬಿಡಿ. ಈಗ ಹಿಂಗಿಟ್ಕೊಂಡು ನಾವು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಈ ಎಡ್ಜಿಗೆ ಬರೋ ಥರ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಈ ರೀತಿ ನಾವು ಡಾರ್ಕ್ ಗ್ರೀನ್ ಇರೋದು ಒಳಗೆ ಹಾಕ್ಕೊಂಡು ಮರೂನ್ ಇರೋದು ಹೊರಗಡೆ ಹಾಕಿದ್ದೀನಿ. ನೋಡಿಕೊಂಡು ನಾವು ಇದು ಸ್ಪೇಸಿಂಗು ಆ ಕಡೆ ಈ ಕಡೆ ಈಕ್ವಿ ಡಿಸ್ಟೆನ್ಸ್ ಇರೋ ಥರ ನೋಡಿಕೊಂಡು ನಾವು ಪಿನ್ ಮಾಡ್ಕೋಬೇಕಾಗುತ್ತೆ. ತೆಂಗಿನ ಗರಿ ತೊಗೊಂಡು ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಒಂದು ರೌಂಡ್ ಬಂದ ತಕ್ಷಣ ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾನ ಕಟ್ ಮಾಡ್ಕೊಂಡ್ಬಿಡಿ. ಸೊ ಇವಾಗ ನಮಗೊಂದು ಫ್ಲವರ್ ಥರ ರೆಡಿ ಆಗುತ್ತೆ ಇದು. ಇವಾಗ ಅದನ್ನು ನಾವು ಆವಾಗಲೇ ಮಾಡಿದ್ವಲ್ಲ ಬೇಸು, ದೀಪ ಬೇಸ್ಗೆ ಪಿನ್ ಮಾಡ್ಕೊಳ್ಳಿ. ರೀತಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು. ಹಾಕ್ಕೊಂಡು ಈ ರೀತಿ ನಾವು ಇಟ್ಕೊಂಡ್ರೆ ಇವಾಗ ಇನ್ನು ಸ್ವಲ್ಪ ಹಾಕಿದ್ರೆ ಅದು ಫ್ಲೋಟ್ ಆಗೋಕ್ಕೆ ಶುರು ಆಗುತ್ತೆ. ಆಮೇಲೆ ನಾನು ಇದೇ ಥರ ಇನ್ನೊಂದು 3-4 ಮಾಡಿದ್ದೀನಿ, ಅದನ್ನು ಜೋಡಿಸ್ಕೋತೀನಿ. ಈ ರೀತಿ ನಾವು ರೋಸ್ ಪೆಟಲ್ಸ್ ಎಲ್ಲ ಇಲ್ಲಿ ಹಾಕ್ಕೊಳ್ಳಿ, ಸೈಡ್ಸ್ಗೆ ಗ್ಯಾಪ್ಸ್ಗೆ. ಅದಾದ ನಂತರ ನಾವು ದೀಪಗಳನ್ನ ಇಟ್ಕೋಬೋದು. ಈ ರೀತಿ ನಾವು ಎಲ್ಲದಕ್ಕೂ ದೀಪಗಳನ್ನ ಇಟ್ಕೊಂಡು ಡೆಕೋರೇಷನ್ ಮಾಡ್ಕೋಬೋದು. ದೀಪಾವಳಿ ಬರ್ತಾ ಇದೆ ಹತ್ತಿರ. ಸೊ ಆವಾಗ ನಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ದೀಪಗಳು ಬೇಕಾಗುತ್ತೆ. ಸೊ ಆವಾಗ ನಾವು ಇದನ್ನು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಲೈಕ್ ಡೈನಿಂಗ್ ಟೇಬಲ್ ಮೇಲೆ, ಇಲ್ಲ ಸೆಂಟರ್ ಟೇಬಲ್ ಮೇಲೆ, ದೇವ್ರ ಹತ್ರ, ಆಮೇಲೆ ಊಟದ ಟೇಬಲ್ ಹತ್ರ. ಸೊ ಈ ರೀತಿ ಮಾಡಿಕೊಂಡು ನೀವು ಎಂಜಾಯ್ ಮಾಡಿ. ಇದು ಸ್ಯಾಂಪಲ್ ಅಷ್ಟೇ. ನಿಮಗೆ ಬೇಕಾದ ರೀತಿ ತೆಂಗಿನ ಎಲೆಯನ್ನ ಬಳಕೆ ಮಾಡಿಕೊಂಡು ದೀಪದ ಅಲಂಕಾರ ಮಾಡಿಕೊಳ್ಳಬಹುದು. ಎಲ್ಲರನ್ನ ಆಕರ್ಷಿಸುವ ಹಾಗೆ ದೀಪಾವಳಿ ಹಬ್ಬವನ್ನ ಆಚರಣೆ ಕೂಡ ಮಾಡಬಹುದು.